ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತಿನ ದಿವಸ ನಗರದ ಪತ್ರಿಕಾ ಭವನದಲ್ಲಿ 2021ರಿಂದ 24ರವರೆಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಬೀಳ್ಕೊಡೋ ಸಮಾರಂಭ ಹಾಗೂ 2024ರಿಂದ 27ರವರೆಗೆ ಅವಿರೋಧವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಲಹೆಗಾರರಿಗೆ ಇವತ್ತಿನ ದಿವಸ ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಒಂದು ಸಂಘದಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡಲು ಒಂದು ಪ್ರಮಾಣ ಕೊಟ್ಟು ಅವರಿಗೆ ಅವಕಾಶವನ್ನು ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೆಯಿತು. ಮತ್ತು ಈ ಕಾರ್ಯಕ್ರಮ ಆದ ನಂತರ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಬೆಂಗಳೂರಿನ ಕರ್ನಾಟಕ ಛಾಯಾಚಿತ್ರ ಸಂಘದ ವತಿಯಿಂದ ಒಂದು ವರ್ಕ್ಶಾಪನ್ನು ಮಾಡಿದ್ದೇವೆ. ಕಾರ್ಯಾಗಾರ ಎಲ್ಲ ಫೋಟೋಗ್ರಾಫರ್ ಹೆಲ್ಪ್ ಮಾಡೋಕ್ಕೆ ಅದು ಕೂಡ ಇವಾಗ ನಗರದ ಪತ್ರಿಕಾ ಭವನದಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ನಮ್ಮ ಛಾಯಾಗ್ರಾಹಕ ಜಿಲ್ಲಾದಿಂದ ಮತ್ತು ತಾಲೂಕಿನಿಂದ ನಗರ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಇದೇ ತಿಂಗಳ ಏಪ್ರಿಲ್ 11, 12, 13ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ DG ಇಮೇಜ್ ಅಂತ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಸಹಸ್ರ ಜನ ನಮ್ಮ ಜಿಲ್ಲೆಯಿಂದ ಮತ್ತು ತಾಲೂಕಿನ ಎಲ್ಲರೂ ಕೂಡಿ ಹೋಗಿ ಒಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಬರೋಣ ಅಂತ ಎಲ್ಲ ಛಾಯಾಗ್ರಾಹಕರಲ್ಲಿ ಮನವಿ ಮಾಡುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲಾಧ್ಯಕ್ಷರು, ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಸಂಘ. ನಮಸ್ಕಾರ. ನಾನು ನಂದಕುಮಾರ್ ಶರಣಪ್ಪ ಜಾಕ್ನಳ್ಳಿ, ಗುಲ್ಬರ್ಗಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ನೂತನ ಖಜಾಂಚಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಇಂದು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮುಂದಿನ 3 ವರ್ಷದವರೆಗೆ ನಮ್ಮನ್ನು ಅಧಿಕಾರಕ್ಕೆ ತಂದಂಥ ಎಲ್ಲ ಗುಲ್ಬರ್ಗಾ ಫೋಟೋಗ್ರಾಫರ್ಗೆ ಧನ್ಯವಾದವನ್ನು ಹೇಳುತ್ತಾ, ಅದೇ ತರಹ ಇವತ್ತಿನ ದಿನ KPIಯಿಂದ ಒಬ್ಬರು ಫೋಟೋಗ್ರಾಫರ್ ಸಲುವಾಗಿ ಪೋರ್ಟ್ರೇಟ್ ಯಾವ ಥರ ಫೋಟೋ ತೆಗಿಬೇಕಂತ ಕೇಸಿಂದ ಕಾರ್ಯಾಗಾರವನ್ನು ಮಾಡಿದ್ದೆವು. ದಿನೇಶ್ ಕಟ್ಕೆ ಅಂತ ಒಬ್ಬರು ಮೆಂಟರ್ ಬಂದು ಎಲ್ಲ ಫೋಟೋಗ್ರಾಫರ್ಗೆ ಯಾವ ರೀತಿ ಲೈಟಿಂಗ್ ಮಾಡ್ಬೇಕಂತ ಹೇಳಿದರು. ಅದಕ್ಕೆ KPI ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಗುಲ್ಬರ್ಗ ಎಲ್ಲ ಫೋಟೋಗ್ರಾಫರ್ಸ್ಗಳು ಇವತ್ತಿನ ದಿನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಹಿರಿಯ ಫೋಟೋಗ್ರಾಫರ್ಗೂ ಹಾಗೂ ನೂತನ ಫೋಟೋಗ್ರಾಫರ್ಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತು. 25ರಂದು ಏಪ್ರಿಲ್ 11, 12, 13 3 ದಿನ ಬೆಂಗಳೂರಲ್ಲಿ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ DG ಇಮೇಜ್ ಇರುತ್ತದೆ. ಕಲಬುರಗಿ ಜಿಲ್ಲಾ ಹಾಗೂ ತಾಲೂಕುಗಳಿಂದ ಎಲ್ಲ ಫೋಟೋಗ್ರಾಫರ್ಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ DG ಇಮೇಜನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲ ಫೋಟೋಗ್ರಾಫರ್ಗಳಲ್ಲಿ ನನ್ನ ವಿನಂತಿ. ಧನ್ಯವಾದ. ಇಲ್ಲ, ಈ ಸಲ ಏನು ಮಾಡಿಲ್ಲ, ಬಟ್ ನಾವು ಈ ಕಲಬುರಗಿ ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಕ್ಯಾಷಿಯರ್ ಆಗಿ ಈ ಸಾರಿ ನಮಗೆ ಡಿಸ್ಟ್ರಿಕ್ಟ್ ವತಿಯಿಂದ ಒಬ್ಬರಿಗೆ ಅಲ್ಲಿ ರಾಜ್ಯದಲ್ಲಿ ಪ್ರತಿನಿಧಿಯಾಗಿ ತೊಗೊಳ್ತಾ ಇದ್ದಾರೆ. ಪ್ರತಿನಿಧಿಯಾಗಿ ತೊಗೊಳಿದ ನಂತರ ನಾವು ಈ ನಮ್ಮ ಕಡೆಯಿಂದ ನೀವು ಸನ್ಮಾನ ಮಾಡಿದ್ದಕ್ಕೆ ಹೋಗೋ ಬರೋ TA DA ಇರಲು ವ್ಯವಸ್ಥೆ ಮಾಡಬೇಕೆಂದು ನಾವು ನಮ್ಮ ಕಡೆಯಿಂದ ಕೇಳುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಪದ್ಧತಿಯನ್ನು ಬಂದ್ ಮಾಡಿ ನಿಮ್ಮ ಕಡೆಯಿಂದನೇ ಹೋಗೋ ಬರೋ ಖರ್ಚನ್ನು ಕೊಡಬೇಕೆಂದು KPIಗೆ ವಾದಿಸಿ ಅದನ್ನು ತರುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇವೆ. ನಾವು ಈ ವರ್ಷ ಬಂದಂಥ ಪದಾಧಿಕಾರಿಗಳು ಖಜಾಂಚಿಯಾಗಿ ಏನು ಹೇಳಬೇಕಂತೀನಿ ಅಂದರೆ, ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಫೋಟೋಗ್ರಾಫರ್ ಅಸೋಸಿಯೇಷನ್ಸ್ಗೆ ಮೆಂಬರ್ ಆಗಿರಿ. ಅದರಿಂದ ಏನು ಬೆನಿಫಿಟ್ ಆಗುತ್ತೆಪ್ಪ ಅಂದರೆ, ಯಾವುದೇ ಫೋಟೋಗ್ರಾಫರ್ಗೆ ಏನೇ ಅನಾನುಕೂಲವಾದರೆ ಅಸೋಸಿಯೇಷನ್ನು ಅವರಿಗೆ ಹೆಲ್ಪ್ ಮಾಡುತ್ತೇವೆ ಎಂದು ಹೇಳುತ್ತೇವೆ. ಅದರಿಂದ ಎಲ್ಲ ಫೋಟೋಗ್ರಾಫರ್ಗಳಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಒಂದು ಗ್ರೂಪ್ ಮಾಡಿದೆವಪ್ಪ ಅಂದ್ರೆ ಆ ಗ್ರೂಪ್ನಲ್ಲಿ ಯಾರಿಗೊಬ್ರಿಗೆ ಫೋಟೋಗ್ರಾಫರ್ ಬೇಕಾಗಿರ್ತಾರೆ, ಒಬ್ಬರಿಗೆ ವಿಡಿಯೋಗ್ರಾಫರ್ ಬೇಕಾಗಿರ್ತಾರೆ. ಅವರು ಆ ಗ್ರೂಪ್ನಲ್ಲಿ ಹಾಕಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಥರ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು 10-15 ಕಾರ್ಯಾಗಾರವನ್ನು ಮಾಡಿಸಿಕೊಡುತ್ತೇವೆ ಅನ್ನೋದು ಆಶ್ವಾಸನೆಯನ್ನು ಹೇಳುತ್ತೇನೆ. ಅದು ನಡೆಸಿಕೊಡೋ ಭರವಸೆಯನ್ನು ಹೇಳುತ್ತೇನೆ.